ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ, ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್. ವೃಶ್ಚಿಕ ರಾಶಿಯವರಿಗೆ ಸ್ಕಾರ್ಪಿಯೋ, ಇವರಿಗೆ ಏನು ಬದಲಾವಣೆ ಬರ್ತಾ ಇದೆ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ, ಯಾವ ಗೈಡೆನ್ಸ್ ಕೂಡ ಸಿಗ್ತಾ ಇದೆ ಅಂತ ನೋಡೋಣ. ಈ ಡಿಸೆಂಬರ್ ತಿಂಗಳಲ್ಲಿ ಏನು ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣಂತೆ. ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಯಮುನಾ ದೇವಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು, ಧನ್ವಂತರಿ ಆಶೀರ್ವಾದ ಸಿಗ್ತಾ ಇರುವಂಥದ್ದು, ಜಗನ್ನಾಥ ರವರ ಆಶೀರ್ವಾದ, ಯೂನಿವರ್ಸ್ ಜಗನ್ನಾಥರವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು, ಸರಸ್ವತಿ ಮಾತೆಯಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು, ಯಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ತುಂಬ ಈ ಮಂತಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಆಶೀರ್ವಾದಗಳು ಇದೆ ಮತ್ತು ತುಂಬ ಯಶಸ್ಸು ಕೂಡ ಇದೆ ನಿಮ್ಮ ಜೀವನದಲ್ಲಿ. ತುಂಬ ಮಟ್ಟಿಗೆ ಅಂದರೆ ಒಂದು ಅಧಿಕಾರಕ್ಕೋಸ್ಕರ ಆಗಿರ್ಬೋದು, ಮತ್ತು ಇಲ್ಲಿ ತುಂಬ ಜನ ವೃಶ್ಚಿಕ ರಾಶಿಯವರು ಇಲ್ಲಿ ತುಳಸಿ ಮಾತೆ ಆರಾಧ್ಯ ಮಾಡುವಂಥದ್ದು, ತುಳಸಿ ಕಟ್ಟೆಯನ್ನು ತಂದಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಯಶಸ್ಸು ಸಿಗೋದ್ರಲ್ಲಿ ಇದೆ. ದಯವಿಟ್ಟು ತೊಗೊಂಡು ಬನ್ನಿ. ಮತ್ತು ಪರಿಸರಗಳನ್ನು ತುಂಬಾ ಇಷ್ಟಪಡ್ತೀರ. ಇನ್ನು ಮುಂದೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು ಮತ್ತು ಮಕ್ಕಳಿರ್ಬೋದು, ಏಜ್ ಆಗಿರೋರು ತುಂಬ ಪರಿಸರನ ಇಷ್ಟಪಡುವಂಥವರಾಗಿರ್ತೀರ. ಪರಿಸರನ ದೇವರು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥ ದಿನಗಳು ಬರುತ್ತೆ ಅಂತಲೂ ಕೂಡ ಇಲ್ಲಿ ಇದೆ. ಮತ್ತು ಒಂದು ಒಳ್ಳೆ ರೀತಿಯ ಪತ್ನಿ ನಿಮಗೆ ಸಿಗೋದ್ರಲ್ಲಿ ಇದ್ದಾರೆ. ವೃಶ್ಚಿಕ ರಾಶಿಯವರು ವೆಯ್ಟ್ ಮಾಡ್ತಾ ಇದ್ದರೆ ನನ್ನ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಪತ್ನಿ, ಆರೋಗ್ಯಕರವಾಗಿರುವಂಥ ಸುಂದರಿಯಾಗಿರುವಂಥ ಪತ್ನಿ ಸಿಗ್ತಾರ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ಸಿಗುವಂಥ ಅದು ಇದೆ. ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ. ಇಲ್ಲಿ ಯಾವುದೇ ರೀತಿ ಮೇಜರ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಬಟ್ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೇ ಇದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗೋದ್ರಲ್ಲಿ ಇದೆ. ಧನ್ವಂತರಿ ಅವರು ಬಂದಿದ್ದಾರೆ ಅಂದರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗೋದ್ರಲ್ಲಿ ಇದೆ. ಕೆಲವರು ಇಲ್ಲಿ ಪುರಿ ಜಗನ್ನಾಥನವರ ಆಶೀರ್ವಾದನ ಪಡೆಯೋದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೆಗೆ ತುಂಬಾ ದೃಷ್ಟಿಗಳು ಬಿದ್ದಿರುವಂಥದ್ದು, ಕಣ್ಣಿನ ದೃಷ್ಟಿ ತುಂಬಾ ಇರುವಂಥದ್ದು, ಒಂದು ಎನರ್ಜಿ ವೈಸ್ ಬಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಕಾಡ್ತಾ ಇದೆ. ಒಂದು ದೃಷ್ಟಿ ಮುಖಾಂತರ ಆಗಿರ್ಬೋದು, ಒಂದು ಆರೋಗ್ಯ ಸಮಸ್ಯೆಗಳ ಮುಖಾಂತರ ಆಗಿರ್ಬೋದು, ಒಂದು ಅಧಿಕಾರಕ್ಕೋಸ್ಕರ ತುಂಬ ಪ್ರಾಬ್ಲಮ್ಸ್ಗಳಿದೆ. ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ಒಂದು ಕೆಲಸದ ವಿಚಾರವಾಗಿ, ಒಂದು ಏನೋ ಒಂದು ಡೆತ್ ಆಗಿರೋ ವಿಚಾರವಾಗಿ ನೀವು ಸುದ್ದಿನ ಕೇಳ್ತೀರಾ. ಮತ್ತು ಒಂದು ದೃಢವಾಗಿರುವಂಥ ನಿರ್ಧಾರಗಳನ್ನು ನೀವು ತಗೋಬೇಕಾಗಿದೆ. ಈ ಮಂತಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ನಿರ್ಧಾರಗಳನ್ನು ತಗೋಬೇಕು. ತುಂಬ ಸಮಸ್ಯೆಗಳಿಂದ ಎದುರಿಸ್ತಿದ್ದೀರಾ. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ಬೇಕಾಗಿದೆ. ಮತ್ತು ಸರಸ್ವತಿ ಮಾತೆ ಆಶೀರ್ವಾದ ಇರೋದ್ರಿಂದ ಇಲ್ಲಿ ಮ್ಯೂಸಿಕಲ್ಲಿ ತುಂಬ ಯಶಸ್ಸು ಸಿಗ್ತಾ ಇರುವಂಥದ್ದು. ಯಾರು ಮ್ಯೂಸಿಕ್ ಕಲಿತಾ ಇದ್ದೀರಾ ಅವರಿಗೆ ತುಂಬ ಯಶಸ್ಸು, ಆ ತಾಯಿಯ ಆಶೀರ್ವಾದ, ಸರಸ್ವತಿ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನೀವು ಸರಿಯಾಗಿರೋ ರೀತಿಯಲ್ಲಿ ಮುಂದುವರಿಯಿರಿ. ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹ್ಯಾಂಡ್ ರೈಟಿಂಗ್ ಮುಖಾಂತರ ಆಗಿರ್ಬೋದು, ನಿಮ್ಮ ಮಾತುಗಳ ಮುಖಾಂತರ ಆಗಿರ್ಬೋದು, ತಾಯಿಗೆ ಒಂದು ಆಶೀರ್ವಾದನ ಪಡ್ಕೊಳ್ಳಿ ನೀವು ಅಂತಲೂ ಇದೆ. ಅದನ್ನು ಕೆಲವ್ರಿಗೆ ಇಲ್ಲಿ ತಾಯಿಯಿಂದ ಏನೋ ಒಂದು ನಿಮ್ಮ ಮುಂದಿನ ಜೀವನದಲ್ಲಿ ಒಂದು ಎತ್ತರದ ರೀತಿಯಲ್ಲಿ ಬೆಳೀತೀರ. ಅವರ ಆಶೀರ್ವಾದನ ಪಡ್ಕೊಂಡು ಮುಂದುವರಿಯಿರಿ. ಒಂದು ಒಳ್ಳೆ ರೀತಿಯ ನಿಮಗೆ ಫ್ಯೂಚರ್ ಇರ್ಬೋದು. ಅಂದರೆ ಈಗ ಹೋಗ್ತಾ ಇರುವಂಥದ್ದು ಈ ಮಾಧ್ಯಮದಲ್ಲಿ, ಒಂದು ಸಂಗೀತ ಮಾಧ್ಯಮದಲ್ಲಿ ಆಗಿರ್ಬೋದು, ಒಂದು ಯಾವುದೇ ರೀತಿಯ ಅಂದರೆ ಕಲಿಕೆ ವಿಚಾರವಾಗಿ ಅಂತ ಬಂದರೆ ಅದರಲ್ಲಿ ಯಾವುದೇ ರೀತಿ ಆಗಿರ್ಬೋದು, ಅದನ್ನು ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಕೂಡ ಈ ವೃಶ್ಚಿಕ ರಾಶಿಯವ್ರಿಗೆ ಇರುತ್ತೆ ಡಿಸೆಂಬರ್ ಮಂತಲ್ಲಿ.
ಡಿಸೆಂಬರ್ ತಿಂಗಳಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಮಂತಲ್ಲಿ ಈ ಮಂತಲ್ಲಿ ಒಂದು ಕ್ವೀನ್ ಎನರ್ಜಿಲಿ ನೀವು ಇರ್ತೀರ. ಕೆಲವರು ಕ್ವೀನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅವ್ರಿಗೂ ಕೂಡ ಬರುವಂಥದ್ದು ಇದೆ. ತುಂಬ ಬೆಲೆ ಬಾಳುತ್ತೆ. ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಹಾರ್ಡ್ ವರ್ಕ್ ಮಾಡಿದ್ದೀರ ಅಲ್ವಾ, ಅದಕ್ಕೊಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗೋದ್ರಲ್ಲಿ ಇದೆ. ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ ಅಂತಲೂ ಇದೆ. ಒಂದು ಅಂದರೆ ಭೂಮಿ ವಿಚಾರವಾಗಿ ಆಗಿರ್ಬೋದು, ಬೆಳೆ ವಿಚಾರವಾಗಿ, ಕೆಲಸ ಮಾಡಿರೋ ವಿಚಾರವಾಗಿ, ಎಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗೋದ್ರಲ್ಲಿ ಇದೆ ಅಂತಲೂ ಇದೆ. ಮತ್ತು ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಮೈಂಡಿಂದ ಏನಾಗುತ್ತೆ, ಏನು ಮಾಡ್ಬೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ಒಂದು ಟ್ರಾವೆಲಿಂಗ್ ಇರುತ್ತೆ ಈ ಮಂತಲ್ಲಿ, ಟ್ರಾವೆಲಿಂಗ್ ಕೂಡ ಮಾಡ್ತೀರಾ. ತುಂಬ ಫೈನಾನ್ಷಿಯಲ್ ಆಗಿರ್ಬೋದು, ಪ್ರೀತಿ ವಿಚಾರಕ್ಕಾಗಿರ್ಬೋದು, ತುಂಬ ಟ್ರಾವೆಲಿಂಗ್ ಇರುತ್ತೆ. ಒಂದಿಷ್ಟು ಕರ್ಮಗಳು ನಿಮ್ಮನ್ನು ಬಿಟ್ಟು ಮೂವ್ ಆಗೋದ್ರಲ್ಲಿದೆ, ಅಂದರೆ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ಎಂಡ್ ಆಗೋದ್ರಲ್ಲಿ ಇದೆ. ಮತ್ತು ಒಂದು ಮ್ಯಾರೇಜ್ ಪ್ರಪೋಸ್ ಕೂಡ ಬರುವಂಥದ್ದು ಇದೆ. ಒಂದು ಪಾಪು ಆಗುವಂಥ ವಿಷಯಗಳನ್ನು ನೀವು ಕೇಳ್ಬೋದು. ನಿಮ್ಮ ಹಿಂದೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂತ ತಿಳ್ಕೊಂಡು, ನೀವು ಬೆಳೀತಾ ಇರೋ ರೀತಿಯನ್ನು ತಿಳ್ಕೊಂಡು, ಮುಂದೆ ಹೋಗ್ತಾ ಇರುವಂಥ ರೀತಿನ ತಿಳ್ಕೊಂಡು ನಿಮ್ಮನ್ನು ಹುರ್ಕೊಳ್ಳುವಂಥವ್ರು ಈ ಮಂತಲ್ಲಿ ಇರ್ತಾರೆ ಅಂತಲೂ ಇದೆ. ತುಂಬ ಬುದ್ಧಿವಂತರಿದ್ದೀರಾ ನೀವು, ತುಂಬ ಬುದ್ಧಿವಂತರು ಕೂಡ ನೀವು ಇಲ್ಲಿ ಇರುವಂಥದ್ದು. ಹೈ ಪ್ರಿಸ್ಟೆನ್ಸ್ ಬಂದಿರೋದ್ರಿಂದ ತುಂಬ ಬ್ಯಾಲೆನ್ಸಿಂಗ್ ಮೂಡಲ್ಲೂ ಇರ್ತೀರ. ಬಟ್ ಇಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು, ಸ್ಪಿರಿಚುವಲಿ ತುಂಬ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನೀವು ಮಾಡ್ತೀರಾ. ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರುವಂಥದ್ದು. ತುಂಬ ಬೇಜಾರಲ್ಲೂ ಕೂಡ ಕೆಲವರು ಇರ್ತೀರ. ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಸಿಗುತ್ತೋ ಇಲ್ವೋ ಅಂತ ನೋಡಿ. ಇಲ್ಲಿ 2 ಕಾರ್ಡು ಬಂದಿರೋದ್ರಿಂದ ಒಟ್ಟಿಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿದಿರ ಅದೆಲ್ಲವೂ ಕೂಡ ನಡೆಯುತ್ತೆ. ನಿಮ್ಮ ಬ್ಯೂಟಿ ವಿಚಾರವಾಗಿಯೂ ಕೂಡ ಒಂದು ಸಕ್ಸಸ್ಸನ್ನು ಕಾಣುವಂಥದ್ದು. ಬ್ಯೂಟಿ ವಿಚಾರದಲ್ಲಿ ಅಂದರೆ ಪಾರ್ಲರ್ ಇಟ್ಕೊಂಡಿರುವಂಥದ್ದು, ಮೇಕಪ್ ಈ ಥರ ವಿಚಾರದಲ್ಲಿ ತುಂಬ ಯಶಸ್ಸು ಸಿಗೋದ್ರಲ್ಲಿ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು 100% ಮಾಡ್ತೀರಾ. ಮತ್ತು ಅದರಿಂದ ಒಳ್ಳೆ ಫಲಿತಾಂಶಗಳು ಕೂಡ ಸಿಗುವಂಥದ್ದು ಇದೆ. ಒಂದು ಮದರ್ ಎನರ್ಜಿಲೇ ಇದ್ರೂ ಕೂಡ ತುಂಬ ಪ್ರತಿಫಲಗಳು, ಸಕ್ಸಸ್ಗಳು ಈ ಮಂತಲ್ಲಿ ಸಿಗುತ್ತೆ. ಜಾಬ್ ವಿಚಾರವಾಗಿ, ಎಲ್ಲ ವಿಚಾರವಾಗಿಯೂ ಕೂಡ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅಂತಲೂ ಇದೆ. ಮತ್ತು 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಲಕ್ಸುರಿ ಲೈಫನ್ನು ಈ ಮಂತಲ್ಲಿ ಇದು ಮಾಡ್ತೀರಾ. ಮತ್ತು ಒಂದು ಆಫರ್ ಕೂಡ ಬರುತ್ತೆ, ಅದನ್ನು ತಿರಸ್ಕಾರ ಮಾಡುವಂಥ ಚಾನ್ಸಸ್ ಇದೆ. ಎಷ್ಟೊಂದು ಆಫರ್ಗಳು ಸಿಗುವಂಥದ್ದು ಇದೆ, ನಿಮಗೆ ಆಪರ್ಚುನಿಟಿಗಳು ಸಿಗುವಂಥದ್ದು ಇದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದನ್ನು ಬಿಟ್ಬಿಟ್ಬೇಡಿ. ಅದು ಒಂದು ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಲಕ್ಸುರಿ ಲೈಫನ್ನು ಮುಂದಿನ ದಿನಗಳಲ್ಲಿ ಲೀಡ್ ಮಾಡುವಂಥದ್ದು ಇದೆ. ಮತ್ತು ನೀವು ತುಂಬ ಬೇಜಾರಲ್ಲೇ ಇದ್ದೀರಾ, ಕನ್ಫ್ಯೂಷನ್ಸಲ್ಲಿ ಇರ್ತೀರ ಈ ಮಂತಲ್ಲಿ. ಒಂದು ಸ್ವಲ್ಪ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗದೇ ಇರೋವಂಥ ಒಂದು ಕನ್ಫ್ಯೂಷನ್ಸಲ್ಲಿ ನೀವು ಇರ್ತೀರ. ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ನಿಮ್ಮ ಪರ್ಸನ್ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ಆಗಿರ್ಬೋದು, ಯಾವುದು ಸರಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಇರ್ತೀರ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು. ತುಂಬ ಕನ್ಫ್ಯೂಷನ್ಸ್ ಮೂಡಿಂದ ಹೊರಗಡೆ ಬನ್ನಿ. ಯಾವುದು ತೊಗೊಳ್ಬೇಕು, ಎಷ್ಟೊಂದು ಆಫರ್ಗಳು ಬರೋದ್ರಲ್ಲಿ ಇದೆ, ಅದನ್ನು ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಇದೆ. ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲೂ ಕೂಡ ಇರ್ತೀರ. ಸರಿಯಾದ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಿ ಅಂತಲೂ ಬಂದಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಗುರುಗಳಿಂದ? ಗುರುಗಳಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ.
ನೆಗೆಟಿವಿಟಿ ಏನಿತ್ತು, ನಿಮಗೆ ಸಮಸ್ಯೆಗಳು ಏನಿದ್ವು ಅದು ಅರ್ಧದ ಮಟ್ಟಿಗೆ ಮಾತ್ರ ರಿಮೂವ್ ಆಗಿದೆ. ಅದರ ಹೊರತು ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ಬಾಬಾರವನ್ನ ನಂಬಿ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ನಿಮ್ಮ ಮೈಂಡನ್ನು ದಯವಿಟ್ಟು ನೆಗೆಟಿವಿಂದ ಹೊರಗಡೆ ತೊಗೊಂಡು ಬನ್ನಿ. ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಆಗಿರ್ಬೋದು, ಯಾವುದೇ ರೀತಿ ಎಲ್ಲ ರೀತಿ ಆಲ್ ನೆಗೆಟಿವಿಟೀಸ್ ಕೂಡ ಅರ್ಧದಷ್ಟು ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಮಟ್ಟಿಗೆ ಬಾಕಿ ಇದೆ ಅಂತ ಬಂದಿರುವಂಥದ್ದು. ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೇ ಒಂದು ಗ್ರ್ಯಾಂಡ್ ವಿಶಸ್ ನಿಮಗೆ ಸಿಗ್ತಾ ಇದೆ. ಪ್ರೇಯರ್ ಮಾಡಿದ್ದೀರಲ್ವಾ, ಅದೆಲ್ಲವೂ ಕೂಡ ಸಕ್ಸಸ್ ಆಗೋದ್ರಲ್ಲಿ ಇದೆ ಬಾಬಾ ಅವ್ರ ಕಡೆಯಿಂದ ಅಂತಲೂ ಇದೆ. ಪ್ರೊಟೆಕ್ಷನ್ನಲ್ಲಿ ಇರ್ತೀರ ನೀವು ಬಾಬಾ ಅಂಡರಲ್ಲಿ, ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮಗೆ ಆಗಿರ್ಬೋದು ಒಂದು ಪ್ರೊಟೆಕ್ಷನ್ ಎನರ್ಜಿಲೇ ಇರ್ತೀರ. ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾದ್ರೂ ಕೂಡ ಬಾಬಾ ಅವರು ನೋಡ್ಕೊಳ್ತಾರೆ ಅಂತ ಬಂದಿರುವಂಥದ್ದು. ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ. ಏಂಜಲ್ಸ್ ಏನು ಗೈಡೆನ್ಸನ್ನು ಕೊಡ್ತಾರೆ. ಥ್ಯಾಂಕ್ ಯು. ಏಂಜಲನ್ನು ಪ್ರೇಯರ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ. ಎಸ್, ಆಗುವಂಥದ್ದು. ಕೆಲವೊಂದು ವಿಚಾರಗಳು ಇಷ್ಟ ಆಗದೇನೂ ಇರ್ಬೋದು, ಬಟ್ ನೀವು ರೆಡಿಯಾಗಿರಬೇಕು. ಒಂದು ಒಳ್ಳೆ ರೀತಿಯಾಗಿ ಬರ್ಬೋದು, ಒಂದು ಬೇಡವಾಗಿರುವಂಥ ರೀತಿಯಲ್ಲೂ ಬರ್ಬೋದು. ನೀವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಚೆನ್ನಾಗಿರೋದು ಕೂಡ ಸಿಗುತ್ತೆ, ಚೆನ್ನಾಗಿಲ್ಲದಿರೋದು ಕೂಡ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಅಸೈಟವಿ ಆಗಿ ಇರಿ ನೀವು. ಎಸ್, ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕನ್ಫ್ಯೂಷನ್ಸ್ ಬೇಡ, ನಿಮಗೆ ಆಗುತ್ತೆ. ನಂಬಿಕೆನ ಇಟ್ಕೊಳ್ಳಿ. ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಅಂತ ಇದೆ. ರೊಮ್ಯಾನ್ಸ್ ಕೂಡ ಬರುವಂಥದ್ದು. ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆ ರೊಮ್ಯಾನ್ಸ್ ಕೂಡ ಈ ಮಂತಲ್ಲಿ ಇರುತ್ತೆ. ಖುಷಿಯಾಗಿ ಇರ್ತೀರ ಪ್ರೀತಿ ವಿಚಾರದಲ್ಲಿ ಅಂತಲೂ ಕೂಡ ಇಲ್ಲಿ ಇದೆ. ಇಲ್ಲಿ 5 ಕಾರ್ಡನ್ನು ಶಫಲ್ ಮಾಡಿ ಇಡ್ತೀನಿ. ನಿಮಗೆ ಇದರಲ್ಲಿ ಯಾವ್ದು ರೆಸನೆಂಟ್ ಆಗುತ್ತೆ ತಗೊಳ್ಳಿ. ನಿಮ್ಮ ಪ್ರಶ್ನೆಗಳಾಗಿರ್ಬೋದು, ಇದು ಒಂದು ಟೈಮಿಂಗ್ಸ್ ಆಗಿರ್ಬೋದು, ಯಾವ ಟೈಮಿಗೆ ಆಗುತ್ತೆ ಕೆಲಸಗಳು, ಯಾವ ದಿನದಲ್ಲಿ ಆಗುತ್ತೆ ಅಂತ ಇರುತ್ತೆ. 5 ಕಾರ್ಡನ್ನು ಶಫಲ್ ಮಾಡಿ ಇರ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದು ರೆಸನೆಂಟ್ ಆಗುತ್ತೆ ತಗೊಳ್ಳಿ. ಒಂದೊಂದು ಕಾರ್ಡ್ಗೂ ಕೂಡ ಒಂದೊಂದು ಕ್ವೆಶನ್ಸ್ನ ಇಟ್ಕೊಳ್ಬೋದು ನೀವು. ನಂಬರ್ 3 ಇದೆ, 4, ನಂಬರ್ 5. ನೀವು ಇಲ್ಲಿ ನಿಮ್ಗೆ ಇದರಲ್ಲಿ ಯಾವ್ದು ರೆಸನೆಂಟ್ ಆಗುತ್ತೆ ಅದನ್ನು ತಗೊಳ್ಬೋದು. ಇಲ್ಲ ಅಂದರೆ ಒಂದೊಂದು ಕ್ವೆಶನ್ಸ್ಗೂ ಕೂಡ ಒಂದೊಂದು ಕಾರ್ಡನ್ನು ಚೂಸ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಬೇಕಾಗಿರುವಂಥದ್ದು 1, 2, 3 ಯಾವುದಾದ್ರೂ ಕೂಡ ಚೂಸ್ ಮಾಡ್ಕೊಳ್ಳಿ. ನಂಬರ್ 1 ಬಂದು ಅಪ್ ಟು 9 ವೀಕ್ಸ್ ಒಳಗಡೆ ಆಗುವಂಥದ್ದು. ನಂಬರ್ 2 ಬಂದು ನಿಮ್ಮ ಪಾರ್ಟ್ನರ್ನ ಹೆಲ್ಪ್ ತಗೊಳ್ಳಿ. ಹಾಗಾಗಿದ ನಂತರ ಇನ್ನು ನೆಕ್ಸ್ಟ್ ಮಂತ್ ಒಳಗಡೆ ಆಗುವಂಥದ್ದು. ನಿಮ್ಮ ಪಾರ್ಟ್ನರನ್ನು ಹೆಲ್ಪನ್ನು ತಗೊಳ್ಳಿ, ಅವರಿಂದನೂ ಕೂಡ ಆಗುವಂಥದ್ದು ಇದೆ. ಇನ್ನು ನವೆಂಬರ್ ಮಂತ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಪ್ ಟು ನೆಕ್ಸ್ಟ್ ಜುಲೈ ಅಷ್ಟರಲ್ಲಿ ಕೂಡ ಆಗುವಂಥದ್ದು ಇದೆ. ನೆಕ್ಸ್ಟ್ ಜೂನಲ್ಲೂ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಜೂನಲ್ಲಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.